ಅತ್ತ ತುಮಕೂರಲ್ಲಿ ಇಡಿ ರೇಡ್, ಇತ್ತ ಟೆನ್ಷನ್ ನಲ್ಲಿದ್ದಾರೆ ಪರಂ. ಬೆಂಗಳೂರಿನ ಸದಾಶಿವನಗರದ ಮನೆಯಿಂದ ಗೃಹ ಸಚಿವರು ಹೊರಟಿದ್ದಾರೆ. ಯಾವುದೇ ರಿಯಾಕ್ಷನ್ ನೀಡದೆ ಕಾರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ತೆರಳಿದ್ದಾರೆ ಅನ್ನೋ ಮಾಹಿತಿ. ಸಹಜವಾಗಿ ಟೆನ್ಷನ್ಗೆ ಒಳಪಡುವಂತಹ ವಿಷಯನೇ. ಐಟಿ ಇಡಿ ರೇಡ್ ಆಯಿತು, ಸಿಬಿಐ ರೇಡ್ ಆದಂತಹ ಸಂದರ್ಭದಲ್ಲಿ ಅದು ಎಂಥವರಿಗಾದ್ರೂ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಸಹಜವಾಗಿ ಗೃಹ ಸಚಿವರಿಗೂ ಕೂಡ ಆ ಟೆನ್ಷನ್ ಎದುರಾಗಿದೆ. ಸದ್ಯಕ್ಕೆ ಯಾವುದೇ ರಿಯಾಕ್ಷನ್ ಇರದೆ ಗೃಹ ಸಚಿವರು ತಮ್ಮ ಸದಾಶಿವನಗರ ನಿವಾಸದಿಂದ ಹೊರಟಿರೋ ವಿಜುವಲ್ ನಮಗೆ ಲಭ್ಯವಾಗಿದೆ. ಸ್ಥಳದಲ್ಲಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಇದ್ರು, ಏನೆಲ್ಲ ಮಾತನಾಡಿದ್ರು ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಹೇಗಿತ್ತು ಪರಮೇಶ್ವರ್ ಅವರ ರಿಯಾಕ್ಷನ್ ಇಡಿ ರೇಡ್ ಆಗಿದೆ ಅನ್ನೋ ವಿಷಯ ಕೇಳಿದ ನಂತರ? ಸಭಾ ಬಹಳ ಮುಖ್ಯವಾಗಿರುವಂತದ್ದು ಐಟಿ ಬೆನ್ನಲ್ಲೇ ಇದೀಗ ಇಡಿ ರೈಡ್ ಆಗಿರುವ ಹಿನ್ನೆಲೆಯಲ್ಲಿ ಕೂಡ ಸಹಜವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಒಂದಷ್ಟು ಒತ್ತಡಕ್ಕೆ ಒಳಗಾಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಇಂದು ಸದಾಶಿವನಗರದ ಅವರ ನಿವಾಸದಲ್ಲಿ ಕೂಡ ಅವರು ಒಂದಷ್ಟು ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸ್ತಾ ಇದ್ರು. ಸೊ ಅದಾದ ನಂತರ ನೇರವಾಗಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ತರಾತುರಿಯಲ್ಲಿ ಅಂದ್ರೆ ಆತುರವಾಗಿ ಕೂಡ ಅವರು ನಿರ್ಗಮಿಸಿದ್ರು. ಮಾಧ್ಯಮಗಳಿಗೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂತ ಮುಂದಾಗುವಂತ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಲಿಲ್ಲ. ಹಾಗಾಗಿ ಅವರು ದಾಳಿ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಒಳಗಾಗಿರುವಂತಹ ಪರಮೇಶ್ವರ್ ಅವರು ಸಹಜವಾಗಿ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸದಾಶಿವನಗರದಿಂದ ಹೊರಟರು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.